ವೃಷಭ ರಾಶಿಯವರಿಗೆ 14 ಕವಡೆ ಧನಲಾಭ, ಮಿತ್ರರಿಂದ ಅನುಕೂಲವು ಪ್ರಾಪ್ತಿ ಆಗ್ತದೆ. ರಾಶಿಯವರಿಗೆ ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಪವಾದದ ಭಯ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇನ್ನು ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ, ಈ ವಾರದ ಭವಿಷ್ಯವನ್ನು ನೋಡೋದಾದರೆ, ನವೆಂಬರ್ 16ನೇ ತಾರೀಕಿಂದ ನವೆಂಬರ್ 22ನೇ ತಾರೀಕುವರೆಗೆ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯನ ಶರದೃತು, ಕಾರ್ತೀಕ ಮಾಸ, ಕೃಷ್ಣ ಪಕ್ಷ ಮತ್ತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಎರಡೂ ಕೂಡ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಈ ವಾರದ ಹೈಲೈಟ್ಸನ್ನು ನೋಡೋದಾದರೆ ನೋಡಿ, 17ನೇ ತಾರೀಕು ಕಾರ್ತೀಕ ಸೋಮವಾರ ಇರುವಂಥದ್ದು. ಧನ್ವಂತರಿ ಜಯಂತಿ, ವಿಶೇಷವಾಗಿ ಎಲ್ಲ ಆರೋಗ್ಯವನ್ನು ಕೊಡು ಅಂತೇಳಿ ಧನ್ವಂತರಿ ಪೂಜೆಯನ್ನು ಮಾಡಿ, ಗುರುಮಲ್ಲೇಶ್ವರ ಕಾರ್ತಿಕ ಆರಾಧನೆ ಪ್ರದೋಷ ಪೂಜೆ ಇರುವಂಥದ್ದು. ಮತ್ತು 18ನೇ ತಾರೀಕು ಮಾಸ ಶಿವರಾತ್ರಿ ಇದೆ. ಮತ್ತು 19ನೇ ತಾರೀಕು ಧರ್ಮಸ್ಥಳ ಸುಬ್ರಹ್ಮಣ್ಯದಲ್ಲಿ ದೀಪೋತ್ಸವ ಇದೆ. 20ನೇ ತಾರೀಕು ಕಾರ್ತೀಕ ಮಾಸದ ಪೂಜಾ ಸಮಾಪ್ತಿ, ಚಟ್ಟಿ ಅಮಾವಾಸ್ಯೆ ಇರುವಂಥದ್ದು. ಇನ್ನು 22ನೇ ತಾರೀಕು ವಿಶೇಷ ಏನಿಲ್ಲ. ಇದು ಆಲ್ಮೋಸ್ಟ್ ಇಷ್ಟೇ ಈ ವಾರದ ಹೈಲೈಟ್ಸ್. ಇನ್ನು ಮೇಷರಾಶಿಯವ್ರ ಬಗ್ಗೆ ನಾವು ನೋಡೋದಾದರೆ, ಮೇಷರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. ನೋಡಿ, ಮೇಷರಾಶಿಯವರಿಗೆ 4, 8, 8 ಒಂದು 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ಮನಸ್ಸಿನಂತೆ ಕಾರ್ಯಗಳು ನೆರವೇರುವಂತಹ ಯೋಗ ಇದೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 5, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಷಭ ರಾಶಿಯವರಿಗೆ 14 ಕವಡೆ ಧನಲಾಭ, ಆಭರಣ ಸಂಗ್ರಹ ಯೋಗ, ಕಳೆದು ಹೋದಂತಹ ಪ್ರೀತಿ ವಸ್ತು ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯವನ್ನು ಕೊಡುವಂಥ ಯೋಗವನ್ನು ವೃಷಭ ರಾಶಿಯವ್ರಿಗೆ ಹೇಳ್ತಾ ಇದ್ರು. ವೃಷಭ ರಾಶಿಯವ್ರಿಗೆ ಒಟ್ಟಾರೆಯಾಗಿ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವ್ರಿಗೆ 3, 3, 6, 3, 9, 9, 3, 12 ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ ದೊರಕುವಂಥದ್ದು, ಧನಲಾಭ, ಸ್ತ್ರೀ ಸೌಖ್ಯವು ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲವು ಪ್ರಾಪ್ತಿ ಆಗ್ತದೆ, ಕೀರ್ತಿ ಬೆಳೆಯುವಂಥ ಯೋಗ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 5, 10, 15, 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಪವಾದದ ಭಯ. ನಿಮ್ಮ ಮೇಲೆ ಸುಮ್ಮನೆ ಅಪಾದನೆಗಳನ್ನು ಮಾಡ್ತಾರೆ. ಆಪ್ತೇಷ್ಟರು ಅಂತ ಏನು ಅನ್ಕೊಂಡಿರ್ತಿರಲ್ಲ ನೀವು, ತುಂಬ ಕ್ಲೋಸ್ ಫ್ರೆಂಡ್ಸ್ ಅಂತ ಅಥವಾ ಆತ್ಮೀಯರು ಅಂತ, ಅವ್ರ ಜೊತೆ ಜಗಳ, ಕಳ್ಳರಿಂದ ಅಂದರೆ ಮೋಸ ಹೋಗುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಮಾಡ್ಕೊಳ್ಳುವಂಥದ್ದು, ಅಧಿಕಾರಿಗಳು ಕೊಲೀಗ್ಸಿಂದ ಕಿರಿಕಿರಿ ಆಗುತ್ತೆ, ಅನೇಕ ಥರದ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಸ್ವಲ್ಪ ಹುಷಾರಾಗಿರಬೇಕು. ನೀವು ನವಗ್ರಹ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುವಂಥದ್ದು ತುಂಬ ಒಳ್ಳೆಯದು. ನವಗ್ರಹ ಪ್ರದಕ್ಷಿಣೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. 12 ಕವಡೆ ಅನಾನುಕೂಲ, ಸಾಲಬಾಧೆ, ಮೋಸ ಹೋಗುವಂಥದ್ದು, ಕಾರ್ಯದನ್ನು ಎಚ್ಚರಿಕೆಯಿಂದ ಮಾಡಬೇಕು. ಅಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಇರಬೇಕು. ಪ್ರಾಬ್ಲಮ್ ಅಂತೂ ಖಂಡಿತವಾಗಿಯೂ ಇದೆ. ಸೂರ್ಯ ನಮಸ್ಕಾರವನ್ನು ಮಾಡಿ, ಗೋಧಿ ದಾನವನ್ನು ಮಾಡಿ, ಸ್ವಲ್ಪ ಈ ಟೆನ್ಷನ್ಸು ನಿಮಗೆ ಕಮ್ಮಿ ಆಗುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 3, 3, 6, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವೂ ಇದೆ. ಅಂದುಕೊಂಡಂಥ ವಿಚಾರದಲ್ಲಿ ಟೆನ್ಷನ್ ತಗೋಬೇಡಪ್ಪ, ಮಾಡು, ಎಲ್ಲ ರೀತಿಯ ಅನುಕೂಲವೂ ಆಗ್ತದೆ ಕನ್ಯಾ ರಾಶಿಯವ್ರಿಗೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ 3, 3, 6, 3, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಮೋಸ ಹೋಗುವಂಥದ್ದು,
ಈ ಥರ ಮಲ್ಟಿಪಲ್ ಪ್ರಾಬ್ಲಮ್ಸು ತುಲಾರಾಶಿಯವರಿಗಿದೆ. ಭಾಳ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನಕ್ಕೆ ಜೇನುತುಪ್ಪದ ಅಭಿಷೇಕವನ್ನು ಮಾಡಿಸಿ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 4 ನಾಲ್ಕು 8 8 3 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ನಿನ್ನ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಅಂತಂದರೆ ಧನ ಮಾನ ಹಾನಿ ಆಗುತ್ತೆ, ದುಡ್ಡಿನ ಸಮಸ್ಯೆ ಆಗುತ್ತೆ, ಕಿರಿಕಿರಿ ಉಂಟಾಗುತ್ತೆ, ಜಗಳಗಳಾಗುತ್ತೆ, ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗುತ್ತೆ. ನೀವೇನು ಮಾಡಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತೊಗರಿ ದಾನವನ್ನು ಮಾಡಿ, ಅನುಕೂಲ ಆದರೆ ಗಣಪತಿ ದರ್ಶನವನ್ನು ಕೂಡ ಜೊತೆಗೆ ಮಾಡಿ. ಇನ್ನು ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಧನುರಾಶಿಯವ್ರಿಗೆ 4 ನಾಲ್ಕು 8 8 1 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಲಾಭ ಜಯ ಆಗುವಂತಹ ಯೋಗ ನಿಮಗೆ ಇದೆ ಧನುರಾಶಿಯವರಿಗೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವ್ರಿಗೆ 4 ನಾಲ್ಕು 8 8 3 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು, ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನ ಮಾನ ಹಾನಿ ಆಗುತ್ತೆ. ಮಕರ ರಾಶಿಯವರು ಕೂಡ ಚೆನ್ನಾಗಿಲ್ಲ. ಕಾಲಭೈರವ ಸ್ವಾಮಿಯ ವಿಶೇಷ ದರ್ಶನ, ಕಾಲಭೈರವನಿಗೆ ದೀಪವನ್ನು ಹಚ್ಚುವಂಥ ಕೆಲಸವನ್ನು ಮಾಡೋದ್ರಿಂದ ಸ್ವಲ್ಪ ಟೆನ್ಷನ್ಸು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ 3 3 6 3 9 9 12 14 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕುಂಭರಾಶಿಯವರಿಗೆ. ಧನಲಾಭ, ಆಭರಣ ಸಂಗ್ರಹ ಯೋಗವೂ ಇದೆ. ಕಳೆದು ಹೋದಂಥ ಪ್ರೀತಿ ಸಿಗುತ್ತೆ, ಕಳೆದು ಹೋದಂಥ ವಸ್ತುಗಳು ಸಿಗುವಂಥದ್ದು, ಅನಾನುಕೂಲವೆಲ್ಲ ನಿವಾರಣೆಯಾಗಿ ಮನೆಯಲ್ಲಿ ಒಂದಷ್ಟು ಒಳ್ಳೆಯ ವಾತಾವರಣ, ವೃತ್ತಿಯಲ್ಲಿ ಒಂದಷ್ಟು ಒಳ್ಳೆಯ ವಾತಾವರಣ ಸಿಗುವಂಥ ಯೋಗ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 3 3 6 3 9 9 3 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಮೋಸ ಹೋಗುವಂಥದ್ದು, ಹಣ ಕಳ್ಕೊಳ್ಳುವಂಥದ್ದು. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ, ಜಾಗ್ರತೆಯಿಂದ ಇರಲಿಲ್ಲ ಅಂದರೆ ಅನೇಕ ಅನಾನುಕೂಲಗಳು ಪ್ರಾಪ್ತಿ ಆಗ್ತದೆ. ಮೀನರಾಶಿಯವರು ಭಾಳ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ ಶಿವನ ದರ್ಶನವನ್ನು ಮಾಡಿ, ಶಿವನ ಆರಾಧನೆಯನ್ನು ಮಾಡಿ, ಶಿವನಿಗೆ ಬಿಲ್ವಪತ್ರೆಯನ್ನು, ಹಾಲನ್ನು ಅರ್ಪಣೆಯನ್ನು ಮಾಡಿ. ಈ ಟೆನ್ಷನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಮತ್ತು ಶಿವಸ್ತೋತ್ರವನ್ನು, ಶಿವ ಅಷ್ಟೋತ್ರವನ್ನು, ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮ್ಮೆಲ್ಲರಿಗೂ, ಯಾರಿಗೆಲ್ಲ ಈ ಜ್ಯೋತಿಷ್ಯ ವಾಸ್ತು ಪ್ರಶ್ನೆಯನ್ನು ಕೇಳಬೇಕು ಮತ್ತು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ, ಭೇಟಿ ಮಾಡಿ. ನಮಸ್ಕಾರ.